ಅಮ್ಮ ನಾನು ಅದೃಷ್ಟವಂತೆ ಹೌದೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಇಲ್ಲ ಮಮ್ಮಿ, ಪ್ಲೀಸ್ ಅಳ್ಬೇಡ, ಮೇಕಪ್ ಎಲ್ಲ ಹಾಳಾಗೋಗುತ್ತೆ ಪ್ಲೀಸ್. ಅಳ್ಬೇಡ, ನಿನ್ ಮೇಕಪ್ ಹಾಳಾಗೋಗುತ್ತೆ. ಅತ್ತೆ ಏನು ಕರೆದ್ರಿ? ಎಲ್ಲಿ ಹೋಗಿದ್ದೆ? ಎಷ್ಟೊತ್ತಿಂದ ಕೂಗ್ತಾ ಇದ್ದೀನಿ ನಾನು. ಕೂಗದ್ ಕೂಡ್ಲೆ ಬರಕ್ಕಾಗಲ್ವಾ? ಅತ್ತೆ ಮದ್ವೆ ಅಲ್ವಾ, ಮದ್ವೆ ಕೆಲ್ಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದೆ. ಆಹಾ, ನಿನ್ನ ಮಗಳು ಗಂಡನ ಮನೆಯಲ್ಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಹೋಗದೆ ಊರ್ ತಿರ್ಗಕ್ ಹೋಗಿದ್ದಾಳಲ್ಲ, ಇದಕ್ಕೇನಂತೀಯ ನೀನು? ಅದು ಅತ್ತೆ, ಅವಳು ಮಾಡಿದ್ದು ಬುದ್ಧಿ ಇರೋರು ಒಪ್ಪೋ ಅಂತ ವಿಷಯ ಅಲ್ಲ. ಅವಳು ಆ ರೀತಿ ಮಾಡುವಾಗ ತಾಯಿ ಆದವಳು ನೀನ್ ತಡಿಬೇಕಾಗಿತ್ತಲ್ವಾ, ಬುದ್ಧಿ ಹೇಳ್ಬೇಕಾಗಿತ್ತಲ್ವಾ? ಯಾಕೆ ಆ ಕೆಲಸ ಮಾಡ್ಲಿಲ್ಲ ನೀನು? ಅಲ್ಲ ಅತ್ತೆ, ಅದು ಈಗಿನ ಜನರೇಷನ್ ಹುಡುಗರಿ. ಅದೇನೇ ಆಗಿರ್ಲಿ, ಮೂರ್ಖತನದ ಪರಮಾವಧಿ ನಿನ್ನ ಮಗಳು ಮಾಡಿದ್ದು. ಮರ್ಯಾದೆ ಕೊಟ್ಟು ಗೌರವಿಸೋದನ್ನ ಕಲಿಬೇಕು, ಅದನ್ನ ಮನೆಯವರು ಮಕ್ಕಳಿಗೆ ಕಲಿಸ್ಬೇಕು. ಅದನ್ನ ಯಾವತ್ತಾದ್ರೂ ನೀನ್ ಮಾಡಿದ್ಯಾ? ನೀನ್ ಯಾವತ್ತಾದ್ರೂ ಅವಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ಯಾ? ಎಲ್ಲಾರೆದ್ರಿಗೂ ಗಂಡು ಬೀರಿ ತರ ಆ ಹುಡುಗನ್ನ ಕರ್ಕೊಂಡು ಹೋಗ್ಬಿಟ್ಲು. ಆಗ ನಿನ್ಗೇನು ಅನ್ನಿಸ್ಲೇ ಇಲ್ವಾ? ಹೇಳು, ಈ ತರ ನಡೆದಿದ್ದನ್ನ ನೀನ್ ಎಲ್ಲಾದ್ರೂ ನೋಡಿದ್ಯಾ? ಒಳ್ಳೆ ಮನೆತನಕ್ಕೆ ಸೇರಿದವರು ಯಾರಾದ್ರೂ ಇಂಥ ಕೆಲಸ ಮಾಡ್ತಾರ? ನಮ್ಮ ಕಾಲದಲ್ಲಿ ಈ ತರ ಎಲ್ಲ ಇರ್ಲಿಲ್ಲ. ದೊಡ್ಡವ್ರ ಎದುರಿಗೆ ನಾವ್ ಎಷ್ಟು ಮರ್ಯಾದೆ ಕೊಡ್ತಿದ್ವಿ, ಅವ್ರು ಹೇಳಿದ ಮಾತನ್ನ ಕೇಳ್ತಿದ್ವಿ. ಈಗಿನ ಕಾಲದವ್ರಿಗೆ ಭಯನೇ ಇಲ್ಲ, ಹಿರಿಯರ ಬಗ್ಗೆ ಗೌರವನೇ ಇಲ್ಲ. ನೋಡು, ನೀನು ನಿನ್ನ ಮಗಳಿಗೆ ಹದ್ದು ಬಸ್ನಲ್ಲಿ ಇಡಕ್ ಆಗ್ಲಿಲ್ಲ ಅಂದ್ರೆ ನನ್ಗೆ ಹೇಳು, ನಾನು ಅವಳಿಗೆ ಹಿರಿಯರಿಗೆ ಹೇಗ್ ಬೆಲೆ ಕೊಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅವಳು ಎಲ್ಲಾ ಸಂಭ್ರಮ ಮುಗಿಸ್ಕೊಂಡು ಮನೆಗೆ ಬರ್ತಾಳಲ್ಲ, ಅವಾಗ ಅವಳಿಗೆ ಸರಿಯಾದ ಪಾಠ ಕಲಿಸ್ತೀನಿ ನಾನು. ಇನ್ನು ಮೇಲೆ ನನ್ನ ಅನುಮತಿ ಇಲ್ಲದೆ ಅವಳನ್ನ ಈ ಮನೆಗೆ ಸೇರಿಸೋ ಹಾಗಿಲ್ಲ. ಅರ್ಥ ಆಯ್ತಾ? ಸರಿ ಅತ್ತೆ. ಕಲ್ಯಾಣಿ, ಈ ಥರ ನೀನೆಲ್ಲರೂ ಕೇಳಿದ್ಯೇನೆ? ಮದುವೆ ಆದ್ಮೇಲೆ ಹುಡುಗಿನ ಮನೆ ತುಂಬಿಸ್ಕೊಳಕ್ ಮುಂಚೆನೆ ಹನಿಮೂನ್ ಅಂತೆ. ಮದುವೆ ಮಂಟಪದಿಂದ ಜೀವನ ಡೈರೆಕ್ಟ್ ಆಗಿ ಹನಿಮೂನ್ಗೆ ಕರ್ಕೊಂಡು ಹೋಗ್ಬಿಟ್ಲು. ಏನೇ ಇದು? ಇದ್ಯಾಕೋ ತುಂಬಾ ಓವರ್ ಆಯ್ತು ಪಿಂಕಿ ಅಮ್ಮ. ಅಲ್ಲ, ಈ ಮಂದಾಕಿನಿ ಅಕ್ಕ ಅವಳ ಕೈ ಹಿಡಿದು ದರ ದರ ಅಂತ ಹೇಳ್ಕೊಂಡ್ ಬರ್ಬೇಕು ತಾನೆ ಅಲ್ವಾ? ಮತ್ತೆ ನಾನೇನಾದ್ರೂ ಅವಳ ಜಾಗದಲ್ಲಿ ಇದ್ದಿದ್ರೆ ಹಂಗೆ ಮಾಡ್ತಾ ಇದ್ದೆ. ಆದ್ರೆ ಈ ಮನೇಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅನ್ಕೊಂಡೆ, ನಮಗೂ ಶಾಸ್ತ್ರ ಸಂಪ್ರದಾಯ ಅಂತ ಒಂದಿರುತ್ತಲ್ವಾ ಪಿಂಕಿ ಅಮ್ಮ, ನಮ್ದನ್ನ ನಾವು ಮಾಡದೆ ಹಾಗೆ ಬಿಟ್ಕೊಡಕ್ಕಾಗುತ್ತಾ? ಅಲ್ವಾ? ಮತ್ತೆ ಈ ಮಾತನ್ನ ಅವ್ರ ಮುಂದೆ ಏನಾರು ಹೇಳು, ಅವಾಗ ಏನಂತಾರೆ ಅವರು? ಓಲ್ಡ್ ಫ್ಯಾಷನ್, ಇವ್ರು ಹಳುಬ್ರು ಅಂತ ಸ್ಟಿಕ್ಕರ್ ಅಂಟಿಸ್ಬಿಡ್ತಾರೆ. ಮದುವೆ ಆಗ್ತಿದ್ದಂಗೆನೆ ಹನಿಮೂನ್ ಅಂತೆ. ಈ ಶ್ರೀಮಂತ ರೀತಿ ರಿವಾಜೇ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೀಗ ಅನಿಸ್ತಾ ಇದೆ, ನಮ್ಮ ಜೀವನ್ಗೆ ಒಂದು ಸಾಧಾರಣ ಮನೆ ಹುಡುಗಿನ ತಂದು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇನ್ನೂ ಈ ಮದುವೆಲಿ ಏನೇನು ನಡೆಯುತ್ತೋ, ಈ ಕಣ್ಣಿಂದ ಇನ್ನೂ ಏನೇನು ನೋಡಬೇಕಾಗುತ್ತೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅತ್ತೆ, ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಏನೇ ಆದರೂ ಒಳ್ಳೇದಾಗತ್ತೆ ಅಂತ ಅನ್ಕೊಂಡ್ರೆ ಸಾಕು ಅನ್ನೋದು ನನ್ನ ಭಾವನೆ. ಏನ್ ಸದಾಶಿವ್, ನಮ್ಮ ಸಂಪ್ರದಾಯದ ವಿರುದ್ಧವಾಗಿ ಅವ್ರು ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಏನು ಮಾತಾಡ್ಲೇಬಾರ್ದಾ? ಅದು ಹಾಗಲ್ಲ ಅಮ್ಮ, ನೀನು ಹೇಳಿದ ಕರೆಕ್ಟ್ ಕಣಮ್ಮ. ಏನೇ ಅದು? ನೀನು ಈ ಗೆಟಪ್ಪಲ್ಲಿ, ಈ ಸೀರೆನಲ್ಲಿ, ಅದು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ನೀನ್ ಯಾರಾದ್ರೂ ನೋಡಿದ್ರೆ ನೀನ್ ಭೂಮಿಕಾ ಅಮ್ಮಮ್ಮ ಅಂತ ಅನ್ಸೋದೇ ಇಲ್ಲ, ಅಷ್ಟು ಯಂಗ ಕಾಣ್ತಾ ಇದ್ಯಾ. ನಿಜ ಏನೇ?
ಈ ಸೀರೆಯಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ಇನ್ನೇನಮ್ಮ ನಾನ್ ಸುಳ್ಳು ಹೇಳ ಏನ್ರಿ ಚೆನ್ನಾಗಿ ಕಾಣ್ತಿಲ್ವಾ? ಈಗ ನನ್ಗೆ ದೊಡ್ಡ ಯೋಚನೆ ಶುರು ಆಗ್ಬಿಟ್ಟಿದೆ. ನೀನ್ ಈ ಸೀರೆನಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಮಂಟಪದೊಳಗೆ ಎಂಟ್ರಿ ಕೊಟ್ಟೆ ಅಂತ ಇಟ್ಕೋ, ಅಲ್ಲಿರೋರ್ ಕಣ್ಣೆಲ್ಲ ನಿನ್ ಮೇಲೆ ಇರುತ್ತೆ. ಅಯ್ಯಪ್ಪ, ಅವಾಗ ಗಂಡು ಹೆಣ್ಣನ್ ಯಾರ್ರಿ ನೋಡ್ತಾರೆ? ಅಮ್ಮಮ್ಮ ಹಿಟ್ಟು ಮದ್ವೆ ಫ್ಲಾಪ್ ಆಗೋಗುತ್ತೆ. ನನ್ಗದೇ ಭಯ ಆಗ್ತಾ ಇರೋದು. ಮಂದು, ಹೌದೇನೆ ನಾನು ಅಷ್ಟೊಂದು ಪ್ರೀತಿಯಾಗಿ ಕಾಣಿಸ್ತಾ ಇದ್ದೀನ? ಅಯ್ಯ ಹೂ ಕಣಮ್ಮ, ಹೇಳಿದ್ದೇನೆ ಪದೇ ಪದೇ ಹೇಳ್ತಾ ಇರ್ಲಾ. ಈಗ ನೋಡು, ಮನೆಗೆ ಹೋಗಕ್ಕೆ ಲೇಟ್ ಆಗೋಗುತ್ತೆ, ಬೇಗ ಹೊರಡು. ನಮ್ಮ ಮನೆಗೆ ನೀನೇ ದೊಡ್ಡೋಳಲ್ವಾ, ನೀನೇ ಮುನ್ನಡಿಬೇಕು. ಹಾ ಹೊರಡು. ನಡಿ ಹೊರಡಿ ಎಲ್ಲರೂ. ಅಲ್ಲ ನನ್ನ ಬ್ಯಾಂಕ್ ಅಲ್ಲೇ ಇಲ್ವೇನಮ್ಮ? ಗಡಿಬಿಡಿ ಹೊರಡು ಬೇಗ. ಬಿಡ್ತೀನಿ. ನಾನು ಭೂಮಿಗೆ ಕರ್ಕೊಂಡು ಬಂದ್ಬಿಡ್ತೀನಿ. ದೇವ್ರೆ, ನೀನೇ ಕಾಪಾಡ್ದೆ ರೀ. ನಾನು ಹೋಗಿ ಭೂಮಿನ ಕರ್ಕೊಂಡ್ ಬಂದ್ಬಿಡ್ತೀನಿ. ದೇವ್ರೆ, ಎಲ್ಲ ನಿನ್ನ ಕೈಯಲ್ಲಿದೆಯಪ್ಪ. ಯಾವ ತೊಂದರೆನೂ ಇಲ್ಲದೆ ನನ್ನ ಮಗಳ ಮದುವೆ ನಿರ್ವಿಘ್ನವಾಗಿ ನಡೀಲಿ. ಅದು ಬಿಟ್ಟು ಇನ್ನೇನು ಬೇಡಪ್ಪ ನಮಗೆ. ಅಜಯ್, ಆಶೀರ್ವಾದ ಮಾಡಿ. ಹೇಳಪ್ಪ. ದೇವ್ರೆ, ನಮ್ ಗುಂಡಪ್ಪನ ಜೀವನದಲ್ಲಿ ಗಂಡ ಹೆಂಡತಿ ಇಬ್ರು ಯಾವಾಗ್ಲೂ ಸುಖವಾಗಿ ಸಂತೋಷವಾಗಿರೋ ಹಾಗೆ ಮಾಡಪ್ಪ. ನನ್ನ ಮುದ್ದು ಗುಂಡು. ಅಜಯ್, ಇವತ್ತು ನಿಮ್ಮ ಮುದ್ದು ಗುಂಡು ಥಿಯೇಟರ್ ರಾಜ್ಕುಮಾರ್ ತರ ಕಾಣಿಸ್ತಾ ಇದ್ದಾನೆ. ಏನ್ ಗೊತ್ತು, ಗಾಂಭೀರ್ಯ, ಚಾರ್ಮು, ಚರಿಷ್ಮಾ. ಅಲ್ಲಲ್ಲಲ್ಲೇ ಏ ಸಾಕ್ ಸುಮ್ನೇರ. ಅವನ್ ಚಿಕ್ಕವನಿರುವಾಗಿಂದನು ಹಾಗೆ ಇದ್ದಾನೆ. ಅವನು ಹುಟ್ಟುತ್ತಾನೆ ರಾಜಕುಮಾರ. ನನ್ನ ಮುದ್ದು ಗುಂಡು. ಅಣ್ಣ ಅಂತೂ ಇವತ್ತು ಸೂಪರ್ ಆಗಿ ಕಾಣಿಸ್ತಾ ಇದ್ದಾನೆ. ಹೌದು, ಮತ್ತೆ ಎಷ್ಟೋ ವರ್ಷಗಳ ಮೇಲೆ ಭಾಗ್ಯಲಕ್ಷ್ಮಿ ಬಲಗಾಲಿಟ್ಕೊಂಡು ಒಳಗ್ ಬರ್ತಾ ಇದ್ದಾಳಲ್ಲ, ಅದಕ್ಕೆ. ಅವಳು ಮುಂದಿನ ಬಾಗ್ಲಿಂದ ಬರ್ತಿದ್ದ ಹಾಗೆ ಮನೆಯಲ್ಲಿರೋ ಅನಿಷ್ಟಗಳೆಲ್ಲ ಹೊರಗೆ ಹೋಗ್ಬಿಡ್ಬೇಕು. ಅಮ್ಮಮ್ಮ, ಹುಡುಗನ್ ಡ್ರೆಸ್ ಮಾತ್ರ ಚೆನ್ನಾಗಿದ್ರೆ ಸಾಕಾಗಲ್ಲ. ಛತ್ರದಲ್ಲಿ ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿದ್ರೆ ಮಾತ್ರ ಮದುವೆ ಚೆನ್ನಾಗಿರೋದಲ್ವಾ? ಮಾಮ್ಸ್ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನನಗಂತೂ ಮದುವೆ ಲೊಕೇಶನ್ ಬರ್ತಿರೋರಿಗೆಲ್ಲ ಹೇಳಿ ಹೇಳಿ ಸಾಕಾಗೋಗಿದೆ. ಅವ್ರುಗಳು ಆ ಮೂಲೆ ಆ ಕ್ರಾಸ್ ಹುಡ್ಕೊಂಡ್ ಬರೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ತಾರಷ್ಟೇ. ಕರೆಕ್ಟಾಗಿ ಹೇಳಿದೆ, ಕರೆಕ್ಟ್. ಯಾವುದೋ ಲೋಕಲ್ ಏರಿಯಾದಲ್ಲಿ ಯಾವುದೋ ಲೋಕಲ್ ಮಂಟಪ ಬುಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಮ್ಮ ಗೆಸ್ಟ್ಗಳು ರಿಲೇಟಿವ್ಸ್ ಎಲ್ಲ ಹೇಗೆ ಬರ್ತಾರೋ ಏನೋ. ಅಲ್ಲ, ಇವ್ರಿಗೇನು ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿದೆಯಾ? ಇವ್ರು ಬಂದ ದಾರಿನ, ಹಿಂದಿದ್ದ ಪರಿಸ್ಥಿತಿನ ಮೋಸ್ಟ್ಲಿ ಮರ್ತಿದ್ದಾರೆ ಅನ್ಸುತ್ತೆ. ಗೌತಮ್ ತಂದೆನ ಮದುವೆ ಆಗಕ್ಕೆ ಮುಂಚೆ ಇವ್ರು ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾತಾಡದೇ ಇದ್ರೇ ಒಳ್ಳೇದು. ಅದು ಛತ್ರದ ಹೆಸರು ಅದು ನನಗೆ ಮಾವ ಸಾಕು. ನಮ್ಮ ಮದುವೆನ ನಾವು ಭೂಮಿಕಾ ಮನೆಯವ್ರಿಗೆ ವಹಿಸಿದ್ವಿ. ಅವರು ತಮ್ಮ ಸಾಮರ್ಥ್ಯ ಮೀರಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕರೆಕ್ಟ್. ನಾವು ಮಹಿಮಾ ಮದುವೆ ಹೇಗಾಗಬೇಕು ಅಂತ ಆಸೆ ಪಟ್ಟು ಮಾಡಿಕೊಟ್ರು, ಅದೇ ಥರ ಅವರು ಕೂಡ ತಮ್ಮ ಮಗಳು ಮದುವೆ ಮಾಡಬೇಕು ಅಂತ ಆಸೆ ಪಟ್ಟಾಗೆ ಮಾಡ್ಕೊಡ್ತಾ ಇದ್ದಾರಲ್ವ. ಅಂಥದ್ರಲ್ಲಿ ಸುಮ್ಮನೆ ಕಮೆಂಟ್ ಪಾಸ್ ಮಾಡೋದು ಎಷ್ಟು ಸರಿ? ಎಲ್ಲಾದರೂ ಮದುವೆ ಮಾಡ್ಕೊಳ್ಳಿ, ಹೇಗಾದರೂ ಮಾಡ್ಕೊಳ್ಳಿ, ಅದನ್ನ ಗೌರವಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಇದೇ ಇದ್ರೆ ಸಂಬಂಧ ಹೇಗೆ ಉಳಿಯೋದಕ್ಕೆ ಸಾಧ್ಯಮ್ಮ? ಹೌದು, ಅಣ್ಣ ಹೇಳ್ತಿರೋದು ಕರೆಕ್ಟೇ. ನಮ್ಮಷ್ಟು ಅದ್ದೂರಿಯಾಗಿ ಮಾಡ್ಕೊಡಕ್ ಆಗದೆ ಇದ್ರು ಒಳ್ಳೆ ರೀತಿಯಲ್ಲಿ ಮಾಡ್ಕೊಡ್ತಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ವಿಲ್ ಸಿ. ಒಂದ್ ವೇಳೆ ಚೌಲ್ಟ್ರಿಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಇದ್ರು ನಾವೇನು ಸ್ವಲ್ಪ ಹೊತ್ತು ತಾನು ಇದು ಬರೋದು, ನಾವೇನು ಪರ್ಮನೆಂಟ್ ಆಗಿರಲ್ವಲ್ಲ. ನನಗೋಸ್ಕರ ಅಷ್ಟು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ಇದೇನು ಗೌತಮ್ ಹೀಗೆ ಮಾತಾಡ್ತಾ ಇದೆಯಾ? ನಿನಗೋಸ್ಕರ ನಾವು ಏನು ಮಾಡೋಕ್ಕೂ ರೆಡಿಯಾಗಿದ್ದೀವಿ ಅಲ್ವಾಣ? ಕರೆಕ್ಟ್. ನಾವು ಕೂಡ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀವಿ ಅಲ್ವಾ ಅಳಿಮಿ? ಗೆಳೆಯ, ನಿನ್ನ ಚಾಯ್ಸ್ ಯಾವುದು ಅಂತ ನಂಗೆ ಗೊತ್ತು. ಆದ್ರೆ ಇವತ್ತು ಸ್ಪೆಷಲ್ ಡೇ ಅಲ್ವಾ? ಯಾವ ಕಾರಲ್ಲಿ ಹೋಗ್ತೀಯಪ್ಪ? ಕಾರಲ್ಲಿ ಏನಿದೆ, ಡೈಲಿ ಯಾವ್ದು ಯೂಸ್ ಮಾಡ್ತೀನೋ ಅದೇ ಕಾರು, ಅದ್ರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಗುಡ್ಡು ಹೊರಡ್ರನಪ್ಪ. ಆಮ ನಡಿ, ಹೊರಡೋಣ. ನಡಿ ಬನ್ನಿ.
ನಿಮ್ಮನ್ನ ಬಿಟ್ಟು ಹೋಗಲ್ಲ, ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗಲ್ಲ, ನಿಮ್ ಜೊತೆ ಇಲ್ಲೇ ಇರ್ತೀನಿ. ಕಂದ, ಹೊರಡೋಣವಾ? ಲೇಟ್ ಆಗ್ತಾ ಇದೆ. ಒಂದು ನಿಮಿಷ ರೀ. ನನ್ನ ಮಗಳಿಗೊಂದು ಒಳ್ಳೆ ಸಂಬಂಧ ಸಿಕ್ಕೋವರೆಗೂ ನಿನ್ನ ಆಚೆ ತೆಗಿಯಲ್ಲ ಅಂತ. ಅಮ್ಮ, ನಾನು ಇದನ್ನ ತಗೊಂಡು ಹೋಗ್ಲಾ? ಯಾಕಂದ್ರೆ ನನಗೆ ಒಳ್ಳೇದಾಗ್ಲಿ ಅನ್ನೋ ನಿನ್ ಭಾವನೆ ಈ ವಿಗ್ರಹದಲ್ಲಿದೆ. ಅದ್ ನನ್ಗೆ ಯಾವಾಗ್ಲೂ ಬೇಕು ಅಮ್ಮ, ನಾನು ತಗೊಂಡೋಗ್ಲಾ ಪ್ಲೀಸ್? ಕಂದ, ಈ ಮನೆನೇ ನಿಂದು ಕಣೆ, ನೀನ್ ಏನ್ ಬೇಕಾದ್ರೂ ತಗೊಂಡೋಗು ಕಂದ, ಏನ್ ಬೇಕಾದ್ರೂ. ಅಂತ ಮಾಡಿಸಿರೋ ಚಿನ್ನದ ಬಳೆ. ನೀನು ಯಾವಾಗಲೂ ನಗ್ತಾ ಇರಬೇಕು ಮಗಳೇ. ನೀನು ನಗುನಲ್ಲೇ ಈ ಅಪ್ಪನ ಜೀವ ಇರೋದು. ಕಂದ, ಹೊರಣ.
ಅಯ್ಯೋ ಭಗವಂತ, ಛೇ ಮತ್ತೆ ಮರ್ತನಲ್ಲ. ಏನಾಯ್ತಮ್ಮ? ಅದು ನಿಮ್ಮಪ್ಪ ಆಡಿಟೋರಿಯಂ ಫೈನಲ್ ಸೆಟಲ್ಮೆಂಟ್ಗೆ ಅಂತ ಚೆಕ್ ಕೊಟ್ಟಿದ್ರು, ಅದನ್ನ ಹಂಗೆ ಶೆಲ್ಫಲ್ಲಿ ಇಟ್ಬಿಟ್ಟಿದ್ದೀನಿ. ಒಂದ್ ನಿಮಿಷ ಹೋಗಿ ತಂದ್ಬಿಡ್ಲಾ? ಇದೇನು ಹೊಸ್ತೇನೆ ಮಂದಾಕಿನಿ, ಪ್ರತಿ ಸರ್ತಿ ನಾವು ಮನೆಯಿಂದ ಹೊರಟಾಗ್ಲೆಲ್ಲ ಏನಾದ್ರೂ ಮರಿತಾ ಇರ್ತೀಯ, ಮರೆಯೋದನ್ನ ಮಾತ್ರ ಮರೆಯಲ್ಲ ನೋಡು. ಏನ್ರಿ ಮಾಡ್ಲಿ, ಹಾಳಾದ್ ಮರವು ಆದ್ರೂ ನಿಮ್ಮಷ್ಟಿಲ್ಲ ಬಿಡಿ. ಅಪ್ಪಿ ಕೀ ಕೊಡೆ. ಹಾ. ಏ ಕಿರೆ ಮಂದು, ಏನಮ್ಮ ನಿಂದು? ಒಳ್ಳೆ ಕೆಲಸಕ್ಕೆ ಹೊರಗೆ ಬಂದಾಗ ಮತ್ತೆ ಒಳಗ್ ಹೋಗ್ಬಾರ್ದು ಕಣೆ. ಅಯ್ಯೋ ಇದೆಲ್ಲ ಆಗತ್ ಬಿಡಮ್ಮ. ಅವತ್ತಾದ್ರೆ ಇಷ್ಟುದ್ದ ಉಪದೇಶ ಕೊಟ್ಟೆ, ರಾಹು ಕೇತು ಎಲ್ಲ ಏನಿಲ್ಲ, ಎಲ್ಲ ನಮ್ ತಲೆಲಿ ಅಂತ. ಇದಕ್ಕಾದ್ರೆ ಇಂಥದನ್ನೆಲ್ಲ ಚೆನ್ನಾಗಿ ನೆನಪಿಟ್ಕೊಂಡಿರ್ತೀಯ ನೀನು. ಕೊಡಿ ಬೇಗ, ಹೋಗಿ ತಗೊಂಬಂದ್ಬಿಡ್ತೀನಿ. ಸರಿ ಸರಿ, ಬಂದ್ಬಿಡ್ತೀನಿ, ಒಂದೇ ನಿಮಿಷ. ಈ ಮರವು ಹಾಳಾದ್ ಮರವು. ಏನಪ್ಪಾ ಇವತ್ತು ಈ ಲಿಫ್ಟ್ ಇಲ್ವಾ? ಕರೆಕ್ಟ್ ಟೈಮ್ ಕೈ ಕೊಡುತ್ತೆ. ದೇವ್ರೇ, ಇದ್ರಿಂದ ಯಾವಾಗ ನಮಗ್ ಮುಕ್ತಿ? ಆಂಟಿ, ನೀವಿನ್ನೂ ಕಲ್ಯಾಣ ಮಂಟಪಕ್ಕೆ ಹೊರಡ್ಲಿಲ್ವಾ? ಅದಿರ್ಲಿ, ತಾವಿ ಬೊಕೆ ಇಟ್ಕೊಂಡು ಯಾವ ಮದ್ವೆಗೆ ಹೊರಟಿದ್ದೀರಾ? ಅಯ್ಯೋ, ಯಾಕೆ ಕೇಳ್ತಿದ್ದೀರಾ? ಭೂಮಿ ಮದ್ವೆಗೆ ಹೋಗ್ತಾ ಇದ್ದೀನಿ. ನನ್ನ ಭೂಮಿ ಮದ್ವೆಗ? ನೆವರ್. ಇದು ನನ್ನ ಮಗಳ ಜೀವನದಲ್ಲಿ ಸದಾ ನೆನ್ಪಿರೋ ಅಂತ ದಿನ. ಅವಳ ಜೀವನದಲ್ಲಿ ದೇವರ ದಯದಿಂದ ಏನೋ ಒಳ್ಳೇದಾಗ ಹೊರಟಿದೆ. ತಾವೀಗ ಅಲ್ಲಿಗೆ ಬಂದು ಹಳೆ ಗಾಯನ ಕೆತ್ಕೋ ಕೆಲಸ ಮಾಡಬೇಡಿ. ಹಳೇದಿನ್ನೆಲ್ಲ ನೆನ್ಪು ಮಾಡಿ ಅವಳ ಮನ್ಸಿಗೆ ದುಃಖ ಕೊಡೋ ಉದ್ದೇಶ ನಿಂದಿದ್ರೆ ಅದನ್ನ ಮಾಡೋ ಅವಕಾಶ ನಾನು ಖಂಡಿತ ಕೊಡೋದಿಲ್ಲ. ಆಂಟಿ, ನಾನು ಭೂಮಿಗೆ ಹಳೆದಿನೆಲ್ಲ ನೆನ್ಸೋದಕ್ಕಾಗ್ಲಿ ಅಥವಾ ಅವಳಿಗೆ ನೋವು ಕೊಡೋದಕ್ಕಾಗ್ಲಿ ಬರ್ತಿಲ್ಲ. ನನಗೆ ಆ ಥರ ಯಾವುದೇ ಇಂಟೆನ್ಷನ್ನೂ ಇಲ್ಲ. ಆಂಟಿ, ನೀವು ನನ್ನನ್ನು ತುಂಬಾನೇ ತಪ್ಪು ತಿಳ್ಕೊಂಡಿದ್ದೀರಾ. ಆ್ಯಕ್ಚುಲಿ ಭೂಮಿಗೆ ಒಳ್ಳೆ ಲೈಫ್ ಸಿಗಬೇಕು ಅಂತ ನಾನು ತುಂಬಾನೇ ವಿಶ್ ಮಾಡ್ತಿದ್ದೆ. ಅವಳಿಗೆ ಎಲ್ಲ ಥರ ಹ್ಯಾಪಿನೆಸ್ ಸಿಗಲಿ ಅಂತ ಬಯಸೋರಲ್ಲಿ ನಾನು ಒಬ್ಬ. ಇದನ್ನೆಲ್ಲ ನಂಬಿಡ್ಬೇಕಾ? ಎಸ್ ಆಂಟಿ, ಈಗ ನಾನು ಏನೇ ಹೇಳಿದ್ರು ಆನೆಸ್ಟ್ ಆಗಿ ಹೇಳಿದ್ದೀನಿ, ಮನ್ಸಾರೆ ಹೇಳಿದ್ದೀನಿ. ಭೂಮಿಕಾ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ. ಆಕ್ಚುಲಿ ತಪ್ಪೆಲ್ಲ ನಂದೆ. ನಮ್ಮ ಮಧ್ಯ ಏನೇ ನಡೆದಿದ್ರು ಅದಕ್ಕೆಲ್ಲ ಕಾರಣ ನಾನೇ. ಆದ್ರೆ ಗಿಲ್ಟ್ ಫೀಲ್ ನನಗೆ ಇನ್ನೂ ಕಾಡ್ತಿದೆ ಆಂಟಿ. ಅದು ನನಗೆ ಕೊನೆ ತನಕ ಹಾಗೆ ಇರುತ್ತೆ. ಹೌದಾ? ತುಂಬಾ ಸಂತೋಷನಪ್ಪ. ಆದ್ರೆ ಇದಿಷ್ಟನ್ನು ನಿನ್ ಮನ್ಸಲ್ಲೇ ಇಟ್ಕೊಂಡಿದ್ರೆ ಸರಿ. ಒಂದ್ ಕಾಲದಲ್ಲಿ ನನ್ನ ಮಗಳ ಜೀವನನ ಹಾಳು ಮಾಡ್ದವ್ ನೀವು. ಅವಳ ಜೀವನನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ದವ್ ನೀನು. ಇವಾಗ ಇದ್ದಕ್ಕಿದ್ದಾಗೆ ಅವಳ ಬಗ್ಗೆ ಅಭಿಮಾನ ಗೌರವ ಜಾಸ್ತಿ ಆಗಿದೆ. ಒಳ್ಳೇದು, ಎಲ್ಲ ಇರ್ಲಿ. ಇದು ನಿಜಾನೇ ಆಗಿದ್ರೆ ಅವಳಿಂದ ದೂರ ಇದ್ಬಿಡಿ. ಅವಳ ಕಣ್ಗೂ ಕಾಣಿಸ್ಕೋಬೇಡ ನೀನು. ಅವಳೀಗ ಹಳೇದನ್ನೆಲ್ಲ ಮರೆತು ಹೊಸ ಜೀವನನ ಕಟ್ಕೋತಾ ಇದ್ದಾಳೆ. ಈಗ ಅವಳ ಮುಂದೆ ಬಂದು ಅವಳ ಖುಷಿನ ಹಾಳು ಮಾಡಿ ಮತ್ತೆ ಅದೇ ಕೆಸರಲ್ಲಿ ಅವಳನ್ನ ಎಳೆಯೋದಕ್ಕೆ ನೋಡ್ಬೇಡ. ನೋಡಿ ಆಂಟಿ, ನನ್ನನ್ನ ಇನ್ಸಲ್ಟ್ ಮಾಡಿ ನೀವು ದೊಡ್ಡವರಾಗಕ್ಕೆ ನೋಡ್ಬೇಡಿ. ನನಗಷ್ಟೇ ಅಲ್ಲ, ಅಪಾರ್ಟ್ಮೆಂಟ್ ಅಲ್ಲಿರೋರು ಎಲ್ರಿಗೂ ಗೊತ್ತು. ಗೌತಮ್ ದಿವಾನ್ ಹತ್ರ ದುಡ್ಡಿದೆ ಅಂತಾನೆ ನೀವು ಮದ್ವೆ ಮಾಡ್ತಾ ಇರೋದು. ನಿಮಗೆ ದುಡ್ಡೇ ಮುಖ್ಯ, ನಿಮ್ ಮಗಳಲ್ಲ. ಸುಮ್ನಿರೋ. ನನ್ನ ಅಳಿಯನ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ. ಏಯ್, ನಿನಗೇನೋ ಗೊತ್ತು ಅವ್ರ ಬಗ್ಗೆ? ಅಂತವ್ರ ಬಗ್ಗೆ ಮಾತಾಡೋದು ಒಂದೇ, ನಮ್ಮೇಲೆ ನಾವು ಉಕ್ಕೊಳ್ಳೋದು ಒಂದೇ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನೋ ಇದೆ, ಅವ್ರ ಕಾಲ್ ಧೂಳಾಗೋಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಗೌತಮ್ ದಿವಾನ್ ಬರೀ ದುಡ್ಡಿಂದ ಶ್ರೀಮಂತರಲ್ವೋ, ಮನಸ್ಸಿಂದನೂ ಅಷ್ಟೇ ಶ್ರೀಮಂತರು. ಅವರು ನಿಂತರ ಹೇಡಿ ಅಲ್ಲ. ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಬರುತ್ತೆ, ಅವ್ರ ಕುಟುಂಬನೂ ಕಾಪಾಡ್ಕೊಳಕ್ ಬರುತ್ತೆ.
ಗೌತಮ್ ದಿವಾನ್ ಜೊತೆ ನನ್ನ ಮಗಳು ಭೂಮಿಕಾ ಚೆನ್ನಾಗಿ ಬದುಕ್ತಾಳ್ ಕಣೋ. ಅದನ್ನ ನೋಡಿ ನಿನ್ ಹೊಟ್ಟೆ ಉರ್ಕೋಬೇಕು. ಹಂಗ್ ಬದುಕ್ತಾಳ ನನ್ನ ಮಗಳು, ನೀನೆ ನೋಡ್ತಾ ಇರು. ನನ್ನ ಮಗಳು ಅವಳ ಮದುವೆಗೆ ನಿನ್ನನ್ ಕರೆದಿರ್ಬೋದು, ಅದು ನಿನ್ನನ್ನು ಮಾತ್ರ, ಈ ನಿನ್ನ ಗಂಡನ್ನಲ್ಲ. ಅದು ನವ್ನ್ಗೆ ಹೇಳು. ಹಾಗೆ ನಿನ್ನ ಗಂಡಂಗೆ ಕರಿದೇ ಇರೋ ಮದುವೆಗೆ ಮಾನ ಮರ್ಯಾದೆ ಬಿಟ್ಟು ಬರೋದ್ ಬೇಡ ಅಂತ ಹೇಳು. ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬೊಕೆ ಇಟ್ಕೊಂಡ್ ಬಂದು ನಿಂತಿದ್ದಾನೆ. ನೀವೇನು ಯೋಚನೆ ಮಾಡ್ಬೇಡಿ ಆಂಟಿ, ಭೂಮಿ ಮದ್ವೆಗೆ ಕಿರಣ್ ಬರಲ್ಲ. ಅಷ್ಟ್ ಮಾಡ್ ಪುಣ್ಯ ಕಟ್ಕೋತಾಯಿ. ಏನು ಅಂತ ಮದ್ವೆ ಆದ್ಯ ಇವ್ನೆ?